ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀವಿ. ಮತ್ತು ಯಾವ ಫೋರ್ಸ್ ಇನ್ವಾಲ್ವ್ ಆಗುತ್ತೆ ಸ್ಟೂಡೆಂಟ್ಸ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮತ್ತು ಇದ್ರ ವರ್ಕಿಂಗ್ ಪ್ರಿನ್ಸಿಪಲ್ ಏನಂದರೆ ನ್ಯೂಟನ್ ಥರ್ಡ್ ಲಾ, ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್, ನಾವು ಬಾಲ್ನ ಎಷ್ಟು ಫೋರ್ಸ್ಫುಲ್ಲಾಗಿ ಗೋಡೆಗೆ ಒಸಿತೀವಿ ಅಷ್ಟೇ ಬಾಲ್ ನಮಗೆ ಫೋರ್ಸ್ಫುಲ್ಲಾಗಿ ಬರ್ತೈತೆ. ಕಾಂಪೋನೆಂಟ್ಸ್ ನಮ್ಮ ವಾಟರ್ ಬಾಟಲ್ ರಾಕೆಟ್ ಮಾಡೋದಕ್ಕೆ ಯಾವ್ಯಾವ ಕಾಂಪೋನೆಂಟ್ಸ್ ಬಳಸಿದ್ದೀವಿ ಅಂದರೆ ಟೂ ಪ್ಲಾಸ್ಟಿಕ್ ಬಾಟಲ್ಸ್, ಏರ್ ಪ್ರೆಸರ್, ವಾಟರ್, ಸೇಫ್ಟಿ ಇಕ್ವಿಪ್ಮೆಂಟ್, ಲಾಂಚ್ ಪ್ಯಾಡ್. ಇವಿಷ್ಟು ನಮ್ಮ ಕಾಂಪೋನೆಂಟ್ಸ್. ಹೌ ಡಸ್ ಇಟ್ ವರ್ಕ್ಸ್? ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಾವು ಅದರಲ್ಲಿ 30 to 40% ಮಾತ್ರ ವಾಟರ್ ಫಿಲ್ ಮಾಡ್ಕೋಬೇಕು. ಅದರಲ್ಲಿ ಸೋಪ್ ವಾಟರ್ ಆದರೂ ಫಿಲ್ ಮಾಡ್ಕೋಬೋದು, ನಾರ್ಮಲ್ ವಾಟರ್ ಆದರೂ ಫಿಲ್ ಮಾಡ್ಕೋಬೋದು. ಸೋಪ್ ವಾಟರ್ ಯಾಕೆ ಫಿಲ್ ಮಾಡ್ತೀವಿ ಅಂದರೆ ಅದರಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ನಾವು ವಾಟರ್ ಇಲ್ಲಿ ಬಳಸ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಅದರಲ್ಲಿ ಎಲ್ಲ ಫಿಲ್ ಮಾಡ್ಕೊಂಡ ಮೇಲೆ ಲಾಕ್ ಮಾಡಿ ಏರ್ ಪಂಪ್ ಹೊಡೆದಾದ್ಮೇಲೆ ಮೇಲ್ಗಡೆ ಎಲ್ಲ ಏರ್ ಕವರ್ ಆಗಿರುತ್ತೆ, ಕೆಳಗಡೆ ವಾಟರ್ ಇರುತ್ತೆ. ಏರು ಅದು ಲಾಂಚ್ ಆಗಬೇಕಾದ್ರೆ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಏರ್ ಇರೋದು ಬಾಟಲಿಂದ ಎಸ್ಕೇಪ್ ಆಗೋದಕ್ಕೆ ವಾಟರ್ನ ಪುಷ್ ಮಾಡ್ತೈತೆ. ವಾಟರ್ ಡೌನ್ವರ್ಡಲ್ಲೇ ಬಂದು ಲಾಂಚ್ ಪ್ಯಾಡ್ಗೆ ಗ್ರೌಂಡ್ಗೆ ಫೋರ್ಸ್ ಹಾಕಿನೇ ಬಾಟ್ಲು ಅಪ್ವರ್ಡಲ್ಲಿ ಹೋಗುತ್ತೆ. Application. We use this in the school to understand the physics. Safety. Perform only in a large open area. It is done under the teacher's presence. Never point the rocket towards the people. Good. Thank you. Five, 4, 3, 2, 1.